ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ಗೌಡ. ಇದು ಬರೀ ನ್ಯೂಸ್ ಅಲ್ಲ, ಇದೊಂದು ಬಿಗ್ ಶಾಕಿಂಗ್ ವಿಚಾರ. ಇಡೀ ದೇಶದ ಕಣ್ಣು ಇದ್ರ ಮೇಲಿದೆ. ಯಾರ ಬಗ್ಗೆ ಅಂತೀರಾ? ನಮ್ಮ ದೇಶದ ಟಾಪ್ ಬಿಸ್ನೆಸ್ ಮ್ಯಾನ್ ಅಂಬಾನಿ ಫ್ಯಾಮಿಲಿ, ಅನಿಲ್ ಅಂಬಾನಿ ಗ್ರೂಪ್. ರೀಸೆಂಟ್ ಆಗಿ ಜಾರಿ ನಿರ್ದೇಶನಾಲಯ ಇಡಿ ಏನ್ ಮಾಡಿದೆ ಗೊತ್ತಾ? ಅನಿಲ್ ಅಂಬಾನಿ ಗ್ರೂಪ್ಗೆ ಸೇರಿದ 3,048 ಕೋಟಿ ರೂಪಾಯಿ ಆಸ್ತಿಯನ್ನೇ ಸೀಸ್ ಮಾಡಿದ್ದಾರೆ. ಕೇಳೋಕೆ ಶಾಕ್ ಆಗ್ತಿದೆ ಅಲ್ವಾ? ಇಷ್ಟೊಂದು ದೊಡ್ಡ ಅಮೌಂಟ್, ಇಷ್ಟೊಂದು ದೊಡ್ಡ ಗ್ರೂಪ್ ಮೇಲೆ ಯಾಕೆ ಕ್ರಮ, ಏನ್ ನಡೀತಾ ಇದೆ, ಎಸ್ ಬ್ಯಾಂಕ್ ಕನೆಕ್ಷನ್ ಏನು ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ ಈ ವಿಚಾರ ಏನು ಅಂತ ಕ್ಲಿಯರ್ ಆಗಿ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ. ಇವರ ಕೆಲಸ ಏನು ಅಂದ್ರೆ, ಯಾರಾದ್ರೂ ಕಪ್ಪು ಹಣ ಅಂದ್ರೆ ಬ್ಲಾಕ್ ಮನಿ ಅಥವಾ ಅಕ್ರಮ ಹಣನ ವರ್ಗಾವಣೆ ಮಾಡಿದ್ರೆ ಅದನ್ನ ತಡೆಯೋದು. ಇವಾಗ ಇಡಿ ಹೇಳಿರೋ ಪ್ರಕಾರ ಅನಿಲ್ ಅಂಬಾನಿ ಗ್ರೂಪ್ ನ ಕೆಲವು ಕಂಪನಿಗಳು, ಮುಖ್ಯವಾಗಿ ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್, ಇವುಗಳಲ್ಲಿ ದೊಡ್ಡ ಮೊತ್ತದ ಅಕ್ರಮ ಆಗಿದೆ ಅಂತ. ಈಗ ಇಡಿ ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂತ ಇದೆ, PMLA ಅಂತ. ಅದರ ಸೆಕ್ಷನ್ 5 ಅಡಿಯಲ್ಲಿ ಈ ಆಸ್ತಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಟೋಟಲ್ 3,048 ಕೋಟಿ ಮೌಲ್ಯದ 40ಕ್ಕೂ ಹೆಚ್ಚು ಆಸ್ತಿಗಳನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ ಈ ಆಸ್ತಿಗಳು ಅಕ್ರಮವಾಗಿ ಸಂಪಾದಿಸಿದ ಹಣದಿಂದ ಬಂದಿರೋದು ಅಂತ ಇಡಿ ಡೌಟ್ ಪಟ್ಟಿದೆ. ಈಗ ಯಾವೆಲ್ಲ ಆಸ್ತಿಗಳನ್ನ ಸೀಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಲೀಸ್ಟ್ ಬಹಳ ದೊಡ್ಡದಿದೆ, ಆದ್ರೆ ಕೆಲವೊಂದು ಇಂಪಾರ್ಟೆಂಟ್ ಕೇಸ್ಗಳನ್ನ ಮಾತ್ರ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಮುಂಬೈನ ಪಾಲಿ ಹಿಲ್ ಬಂಗ್ಲೆ. ಇದು ಅಂಬಾನಿ ಫ್ಯಾಮಿಲಿಯ ಮುಖ್ಯ ವಾಸಸ್ಥಳ. ಮುಂಬೈಯಲ್ಲಿ ಪಾಲಿ ಹಿಲ್ ಅಂದ್ರೇನೆ ಪ್ರೀಮಿಯಂ ಏರಿಯಾ. ಆ ಬಂಗ್ಲೆಯನ್ನ ಸೀಸ್ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದು ಸೀರಿಯಸ್ ಮ್ಯಾಟರ್ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಎರಡನೇದಾಗಿ ದೆಹಲಿಯ ರಿಲಯನ್ಸ್ ಸೆಂಟರ್. ನ್ಯೂ ಡೆಲ್ಲಿಯಲ್ಲಿರುವಂತಹ ಈ ಕಚೇರಿ ಕಟ್ಟಡ ಕೂಡ ಸೀಸ್ ಆಗಿದೆ. ಇದು ಗ್ರೂಪ್ ನ ಪ್ರಮುಖ ಕಮರ್ಷಿಯಲ್ ಕೇಂದ್ರ. ಇದಲ್ಲದೆ 9 ಸಿಟಿಗಳಲ್ಲಿ ಬೇರೆ ಬೇರೆ ಪ್ರಾಪರ್ಟಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಲೈಕ್ ದೆಹಲಿ, ನೋಯ್ಡಾ, ಗಾಜಿಯಾಬಾದ್, ಮುಂಬೈ, ಪುಣೆ, ಠಾಣೆ, ಹೈದರಾಬಾದ್, ಚೆನ್ನೈ, ಕಾಂಚೀಪುರಂ ಮತ್ತು ಆಂಧ್ರದ ಪೂರ್ವ ಗೋದಾವರಿ ಜಿಲ್ಲೆಗಳಲ್ಲಿರೋ ಭೂಮಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ, ಆಫೀಸ್ ಬಿಲ್ಡಿಂಗ್ ಗಳು ಕೂಡ ಇದರಲ್ಲಿ ಸೇರಿದಾವೆ. ಯೋಚನೆ ಮಾಡಿ, ಇಷ್ಟು ದೊಡ್ಡ ಪ್ರಾಪರ್ಟಿಗಳನ್ನ ಇಡಿ ಒಂದೇ ಸಲಕ್ಕೆ ಸೀಸ್ ಮಾಡಿದೆ ಅಂದ್ರೆ ಈ ಮ್ಯಾಟರ್ ಸಣ್ಣದ ಅಲ್ಲ ಅಂತ. ಈಗ ಅಸಲಿ ಕಹಾನಿ ಶುರುವಾಗುತ್ತೆ. ಈ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂದ್ರೆ, ಎಸ್ ಬ್ಯಾಂಕ್ ಮತ್ತು ರಿಲಯನ್ಸ್ ಗ್ರೂಪ್ ನಡುವಿನ ಒಂದು ಸಾಲ ದುರ್ಬಳಕೆ ಕೇಸ್. ಇಲ್ಲಿ ಮ್ಯಾಟರ್ ಏನಂದ್ರೆ, ಎಸ್ ಬ್ಯಾಂಕ್, ಈ ಬ್ಯಾಂಕಿನ ಮಾಜಿ ಸಿಇಒ ಇದಾರಲ್ವಾ, ರಾಣಾ ಕಪೂರ್ ಅಂತ, ಅವರ ಮೇಲೆ ಈಗಾಗಲೇ ಕೇಸ್ ನಡೀತಾ ಇದೆ. ಇಡಿ ಹೇಳಿರೋ ಪ್ರಕಾರ ರಾಣಾ ಕಪೂರ್ ಮತ್ತು ಅನಿಲ್ ಅಂಬಾನಿ ನಡುವೆ ಒಂದು ಷಡ್ಯಂತ್ರ ಅಂದ್ರೆ ಕಾನ್ಸ್ಪರೆನ್ಸಿ ನಡೆದಿದೆ ಅಂತ. ಈ ಎಸ್ ಬ್ಯಾಂಕ್ ಅನಿಲ್ ಅಂಬಾನಿ ಗ್ರೂಪ್ ನ 2 ಕಂಪನಿಗಳಿಗೆ, RHFL ಮತ್ತು RCFL ಗೆ ದೊಡ್ಡ ಮೊತ್ತದ ಒಂದು ಸಾಲ ಕೊಟ್ಟಿದೆ. RHFL ಗೆ ಸುಮಾರು 2,964 ಕೋಟಿ ಮತ್ತು RCFL ಗೆ 2,045 ಕೋಟಿ ಇನ್ವೆಸ್ಟ್ ಮಾಡಿತ್ತು. ನೋಡಿ, ಈ ಎಸ್ ಬ್ಯಾಂಕ್ ಅನಿಲ್ ಅಂಬಾನಿ ಗ್ರೂಪ್ ನ 2 ಮುಖ್ಯ ಕಂಪನಿಗಳಿಗೆ ಅಂದ್ರೆ RHFL ಮತ್ತು RCFL ಗೆ ದೊಡ್ಡ ಮೊತ್ತದ ಸಾಲ ಕೊಟ್ಟಿದೆ. RHFL ಗೆ ಸುಮಾರು 2,964 ಕೋಟಿ, ಹಾಗೆ RCFL ಗೆ 2,045 ಕೋಟಿ ಇನ್ವೆಸ್ಟ್ ಮಾಡಿತ್ತು. ಈಗ ಏನಾಯ್ತು ಅಂದ್ರೆ, 2019ಕ್ಕೆ ಬರುವಷ್ಟರಲ್ಲಿ ಈ ಸಾಲಗಳು ಬ್ಯಾಂಕಿಗೆ ವಾಪಸ್ ಬರಲೇ ಇಲ್ಲ. ಆಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ NPA ಆಯ್ತು. ಅಂದ್ರೆ ಬ್ಯಾಂಕಿಗೆ ಲಕ್ಷಾಂತರ ಕೋಟಿ ಬಾಕಿ ಉಳಿತು. ಹಾಗಿದ್ರೆ ಅಕ್ರಮ ಎಲ್ಲಿ ನಡೀತು ಅಂತ ಯೋಚನೆ ಮಾಡೋದಿದ್ರೆ, ಇಡಿ ತನಿಖೆಯಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ಈ ಸಾಲಗಳು ಕೊಡುವಾಗ ಬ್ಯಾಂಕಿನವರು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ಯಾವುದೇ ಫೈನಾನ್ಷಿಯಲ್ ಚೆಕ್ ಕೊಡದೆ ಅಂದ್ರೆ ಆರ್ಥಿಕ ಪರಿಶೀಲನೆ ಇಲ್ಲದೆ ಸಾಲ ಕೇಳಿದ ದಿನವೇ ಅಪ್ರೂವ್ ಮಾಡಿ ಹಣ ಬಿಡುಗಡೆ ಮಾಡಿದ್ದಾರೆ. ಕೆಲವೊಂದು ಕಡೆ ಖಾಲಿ ದಾಖಲೆಗಳು ಅಂದ್ರೆ ಬ್ಲಾಂಕ್ ಡಾಕ್ಯುಮೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಸಾಲ ಪಡೆದ ಕಂಪನಿಗಳು ಆಲ್ರೆಡಿ ಫೈನಾನ್ಷಿಯಲಿ ವೀಕ್ ಆಗಿತ್ತು, ಆದ್ರೂ ಕೂಡ ಬ್ಯಾಂಕ್ ಸಾಲ ಕೊಟ್ಟಿದೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಕಂಟ್ರೋಲ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ವಿಷಯ ಏನು ಅಂದ್ರೆ, ಗ್ರೂಪ್ನವರು ರಿಲಯನ್ಸ್ ನಿಪಾನ್ ಲೈಫ್ ಇನ್ಶೂರೆನ್ಸ್ ಮ್ಯೂಚುವಲ್ ಫಂಡ್ ಮೂಲಕ ಪಬ್ಲಿಕ್ ಮನಿಯನ್ನ ಪರೋಕ್ಷವಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಸೆಬಿ ನಿಯಮಗಳ ಪ್ರಕಾರ ತಪ್ಪು ಅಂತ ಇಡಿ ಹೇಳ್ತಾ ಇದೆ. ಈಗ ಸಾಲ ತಗೊಂಡ್ರು ಸರಿ, ಆದ್ರೆ ಆ ಹಣ ಎಲ್ಲಿಗೆ ಹೋಯ್ತು? ಇದು ಇಲ್ಲಿರುವಂತಹ ಕಳ್ಳಾಟ ಅಂದ್ರೆ ಸ್ಕ್ಯಾಮ್ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಇಡಿ ತನಿಖೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಗೊತ್ತಾಗಿದೆ. ಅದೇನು ಅಂದ್ರೆ,
ಅನಿಲ್ ಅಂಬಾನಿ ಗ್ರೂಪ್ನ ರಿಲಯನ್ಸ್ ಕಮ್ಯುನಿಕೇಶನ್ ಲಿಮಿಟೆಡ್ ಸೇರಿದಂತೆ ಬೇರೆ ಸಂಸ್ಥೆಗಳಲ್ಲಿ 13,600 ಕೋಟಿಗೂ ಹೆಚ್ಚು ದುರ್ಬಳಕೆ ಆಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ 12,600 ಕೋಟಿ ಅಮೌಂಟ್ ಗ್ರೂಪ್ನ ಒಳಗಿರೋ ಬೇರೆ ಬೇರೆ ಕಂಪನಿಗಳಿಗೆ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ಒಂದ್ ಕಡೆ ಸಾಲ ತಗೊಂಡ್ರು, ಇನ್ನೊಂದ್ ಕಡೆ ಆ ಹಣವನ್ನ ತಮ್ಮದೇ ಗ್ರೂಪ್ನ ಕಂಪನಿಗಳಲ್ಲೇ ತಿರುಗಿಸಿದ್ದಾರೆ. ಈಗ ಹೇಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ನೋಡೋದಾದ್ರೆ, ಒಂದು ಫಿಕ್ಸ್ಡ್ ಡೆಪಾಸಿಟ್ಗಳು ಮತ್ತೆ ಮ್ಯೂಚುವಲ್ ಫಂಡ್ಸ್ ಮತ್ತು ಬಿಲ್ ಡಿಸ್ಕೌಂಟಿಂಗ್ ಈ ತರಹದ ಟ್ರಿಕ್ಸ್ ಗಳನ್ನ ಬಳಸಿ ಪಬ್ಲಿಕ್ ಮನಿಯನ್ನ ಮತ್ತೆ ತಮ್ಮದೇ ಕಂಪನಿಗಳ ಖಾತೆಗೆ ಹಾಕಿ ಗುಂಪು ಘಟಕಗಳಿಗೆ ಅಂದ್ರೆ ಗ್ರೂಪ್ ಎಂಟಿಟೀಸ್ಗೆ ಮರು ಹೂಡಿಕೆ ಮಾಡ್ತಿದ್ದಾರೆ. ಇದನ್ನೆಲ್ಲ ರಾಣಾ ಕಪೂರ್ ಮತ್ತು ಅನಿಲ್ ಅಂಬಾನಿ ಸೇರಿ ನಡೆಸಿದಂತಹ ಷಡ್ಯಂತ್ರದ ಭಾಗ ಅಂತ ಇಡಿ ಹೇಳಿದೆ. ನೋಡಿ, ಸಿಂಪಲ್ ಆಗಿ ಹೇಳೋದಾದ್ರೆ, ಎಸ್ ಬ್ಯಾಂಕ್ ನಿಂದ ದುಡ್ಡು ತಗೊಂಡ್ರು, ಆ ದುಡ್ಡನ್ನ ನಿಯಮಗಳಿಗೆ ವಿರುದ್ಧವಾಗಿ ತಮ್ಮದೇ ಕಂಪನಿಗಳಿಗೆ ತಿರುಗಿಸಿ ಸಾಲವನ್ನ ವಾಪಸ್ ಕಟ್ಟಲಿಲ್ಲ. ಇದರಿಂದ ಬ್ಯಾಂಕಿಗೆ ದೊಡ್ಡ ನಷ್ಟ ಆಯ್ತು. ಈ ಅಕ್ರಮ ಹಣದ ಲಾಭದಿಂದ ಬಂದಿರೋ ಆಸ್ತಿಗಳೇ ಈಗ ಸೀಸ್ ಆಗಿರೋ 3,048 ಕೋಟಿ ಮೌಲ್ಯದ ಪ್ರಾಪರ್ಟಿಗಳು. ಈಗ ಫೈನಲ್ ಆಗಿ ಹೇಳೋದೇನು ಅಂತ ಅಂದ್ರೆ, ಅನಿಲ್ ಅಂಬಾನಿ ಗ್ರೂಪ್ನ 2 ಪ್ರಮುಖ ಕಂಪನಿಗಳಿಗೆ ಯೆಸ್ ಬ್ಯಾಂಕ್ ನಿಂದ ಅಕ್ರಮವಾಗಿ ಸಾಲ ಕೊಟ್ಟು ಆ ಹಣವನ್ನ ತಮ್ಮದೇ ಗ್ರೂಪ್ ನಲ್ಲಿ ದುರ್ಬಳಕೆ ಮಾಡ್ಕೊಂಡಿರೋ ಆರೋಪ ಇದೆ. ಇದರ ಫಲಿತಾಂಶನೇ ಇವತ್ತು ಇಡಿ 3,048 ಕೋಟಿ ಮೌಲ್ಯದ ಅವರ ಪ್ರಮುಖ ಆಸ್ತಿಗಳನ್ನ ಸೀಸ್ ಮಾಡಿರೋದು. ಈಗ ಈ ಕೇಸ್ನಿಂದ ಅನಿಲ್ ಅಂಬಾನಿ ಗ್ರೂಪ್ಗೆ ದೊಡ್ಡ ಹಿನ್ನಡೆ ಆಗಿರೋದಂತೂ ನಿಜ. ಕಾನೂನು ಹೋರಾಟ ಇನ್ನು ಮುಂದೆ ದೊಡ್ಡದಾಗುತ್ತೆ. ಇದು ಜಸ್ಟ್ ಆರಂಭ ಅಷ್ಟೇ. ಮುಂದೆ ಕೋರ್ಟ್ ನಲ್ಲಿ ಏನಾಗುತ್ತೆ, ಇನ್ನು ಯಾರೆಲ್ಲ ಅರೆಸ್ಟ್ ಆಗ್ತಾರೆ, ದುಡ್ಡು ವಾಪಸ್ ಬರುತ್ತೋ ಇಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಫೇರ್ಸ್ ಅಪ್ಡೇಟ್. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ಧನ್ಯವಾದ. ವಂದೇ ಭಾರತ ಮಾತೆ.